ಡಿಜೆಹಳ್ಳಿ ಕೆಜೆಹಳ್ಳಿ ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದ್ದ ಇದರಲ್ಲಿ ಗಲಾಟೆ ಕೇಸಲ್ಲಿ ಈಗ ಸದ್ಯಕ್ಕೆ ಮೊದಲನೇ ಕೇಸ್ ಇರಬೇಕಿದ್ದು, 5-6 ಕೇಸ್ ಇದೆ. ಆರೋಪಿಗಳಿಗೆ 7 ವರ್ಷ ಜೈಲು ಶಿಕ್ಷೆಯನ್ನು ವಿಶೇಷ ನ್ಯಾಯಾಲಯ ಕೊಟ್ಟಿದೆ. 2020 ಆಗಸ್ಟಲ್ಲಿ ಆಗಿದ್ದಿದ್ದು. ಸರಿ, 187 ಆರೋಪಿಗಳನ್ನು ಬಂಧಿಸಲಾಗಿತ್ತು. ಈಗ 3 ಜನ ಆಗಿದ್ದಾರೆ. ಇವರೆಲ್ಲ PFI ಸಂಘಟನೆಯಲ್ಲಿ ಸಕ್ರಿಯ ಕಾರ್ಯಕರ್ತರು ಅನ್ನೋದು ವಾದ ಇತ್ತು. ಅದನ್ನು ನ್ಯಾಯಾಲಯ ಒಪ್ಪಿದೆ. ಮತ್ತು ಅದನ್ನು ಆದೇಶದಲ್ಲಿ ಹೇಳಿದೆ. NIA ಪರವಾಗಿ ವಕೀಲ P. ಪ್ರಸನ್ನಕುಮಾರ್ ಅವರು ತಮ್ಮ ವಾದವನ್ನು ಮಂಡಿಸಿದರು. ಅಷ್ಟರ ಮಟ್ಟಿಗೆ ಅವರು ಯಶಸ್ವಿಯಾಗಿದ್ದಾರೆ ಈ ಪ್ರಕರಣದಲ್ಲಿ. ಆಯಿತು, ಈಗ 3 ಜನಕ್ಕೆ ಕೊಟ್ಟರು 7 ವರ್ಷ. 20 ಆಗಸ್ಟ್ ಅಂತಂದರೆ ಈಗ ನಾವು ಆಗಸ್ಟಲ್ಲೇ ಬಂದುಬಿಟ್ಟಿದ್ದೀವಿ. ಈಗ ಜೂನ್ ಜುಲೈ ಆಗಸ್ಟ್ 4 ವರ್ಷ ಆಯಿತು. 5 ವರ್ಷ ಅಲ್ಲ, 20 ಆಗಸ್ಟಿಂದ 4 ವರ್ಷ ಆಯಿತು. ಇನ್ನು 3 ವರ್ಷ ಇದೆ, ಅವರು ಒಳಗಿರ್ತಾರೆ, ಏನೋ ಒಂದು ಆಗುತ್ತೆ, ಅಥವಾ ಅಪೀಲ್ ಹೋಗ್ತಾರೆ, ಏನೋ ಒಂದು ಆಗುತ್ತೆ. ಅದೆಲ್ಲ ಅಕ್ಸೆಪ್ಟೆಡ್. ಈಗೇನಂತಾರೆ KPCC ಘನತೆವೆತ್ತ ಅಧ್ಯಕ್ಷರು DK ಶಿವಕುಮಾರ್. ಈಗೇನಂತೀರಿ? ಅಮ್ಮಯ್ಯಕ್ಕರು ಕಡ್ದ ಬರ್ತಿದ್ರಲ್ಲಪ್ಪ, ಆ MLAನೇ ಉಡಾಯಿಸ್ಬಿಟ್ರು. DK ಶಿವಕುಮಾರ ಶ್ರೀನಿವಾಸ್ ಉಡಾಯಿಸ್ಬಿಟ್ರು. ಈಗೇನಂತೀರಿ? ಈಗ ಮಾಯ್ಕ್ರವರು ಇದು ಅದು ಬರೆದು ಬಿಡ್ರಿ, ನ್ಯಾಯಾಲಯ ಬರೆದು ಬಿಡ್ರಿ ಸರ್. ಅದು ಸಿದ್ದರಾಮಯ್ಯನವ್ರದ್ದು ಸುಪ್ರೀಂ ಕೋರ್ಟ್ ಕೊಟ್ಟಲ್ಲ, ಅದನ್ನೇನು ಹೇಳಿ, ಅದು ನ್ಯಾಯಕ್ಕೆ ಬಂದ ಸತ್ಯಕ್ಕೆ ಬಂದ ಜಯ. ಅದು ಹಂಗೆ ಹೇಳ್ತೀವಿ ನಾವು. ಯಾವುದೇ ಹೇಗೆ ಬೇಕೋ ಅದು ಹಂಗೆ ಹೇಳ್ತೀವಿ ಸರ್. ಇದು ಹಿಂಗೆ ಹೇಳ್ತೀವಿ. ಈಗೇನಂತೀರಿ ಹೇಳಿ? ಅಮಾಯಕರು ಅಂತ ಬಿರುದು ಕೊಟ್ಟಿದ್ರಲ್ಲ ಕೂತ್ಕೊಂಡು. ಈಗ ಹೇಳ್ಬೋದು, ನಾವು ಈ ಆರೋಪಿಗಳಿಗೆ ಹೇಳಲಿಲ್ಲ. ಎಸ್, ಅಯ್ಯೋ, ಅದು ನಾನು ಅವ್ರಿಗೆ ಹೇಳಿಲ್ಲ, ಮಾಡದೇ ಇದ್ದವ್ರಿಗೆ ಹೇಳಿದ್ದು ನಾನು. ಹೌದು, ಅಮಾಯಕರಿಗೆ ಹೇಳಿದ್ದು. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಧರ್ಮಸ್ಥಳ ಶವ ಹುತ್ತಿಟ್ಟ ಪ್ರಕರಣದ ತನಿಖೆಗೆ SIT ಮುಂದಾಗಿದೆ. ಧರ್ಮಸ್ಥಳಕ್ಕೆ ಭೇಟಿಗೂ ಮುನ್ನ SIT ಅಧಿಕಾರಿಗಳು ಇವತ್ತು ಮೊದಲ ಸಭೆ ನಡೆಸಿದ್ರು. ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ FIR ಹಾಗೂ ದಾಖಲಾತಿಗಳನ್ನು ಪರಿಶೀಲನೆ ಮಾಡಲಾಯಿತು. SITಗೆ ಹೆಚ್ಚುವರಿಯಾಗಿ 20 ಅಧಿಕಾರಿಗಳನ್ನು ನೇಮಿಸಿದ್ದು 1-2 ದಿನಗಳಲ್ಲಿ ತನಿಖೆ ಆರಂಭಿಸುವ ಸಾಧ್ಯತೆ ಇದೆ. ಇನ್ನು ಧರ್ಮಸ್ಥಳದಲ್ಲಿ ಕೇಸ್ನಲ್ಲಿ ಮಾಧ್ಯಮಗಳಿಗೆ ನಿರ್ಬಂಧ ಹೇರಿರುವುದನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಮೊರೆ ಹೋಗಿ ಅಂತ ಸೂಚನೆ ಕೊಟ್ಟಿದೆ. ಇನ್ನು ತನಿಖೆ ಪಾರದರ್ಶಕವಾಗಿ ನಡೆಸಬೇಕು ಅಂತ ಬಿಜೆಪಿಗರು ಒತ್ತಾಯಿಸಿದ್ದಾರೆ. ರಾಜ್ಯ ಸರ್ಕಾರ ಇವತ್ತು SITಯನ್ನ ಏನು ಫಾರ್ಮ್ ಮಾಡಿದೆ, ಶೀಘ್ರದಲ್ಲಿ ತನಿಖೆ ಆಗಬೇಕು, ಪಾರದರ್ಶಕವಾಗಿ ತನಿಖೆ ಆಗಿ ಸತ್ಯಾಂಶ ಹೊರ ಬರಬೇಕು ಅಂತಕ್ಕಂಥದ್ದು ಎಲ್ಲರದ್ದು ಕೂಡ ಆಶಯ ಆಗಿದೆ. ವಿಚಾರವನ್ನು ಇಟ್ಕೊಂಡು ವ್ಯವಸ್ಥೆನ ಹಾಳ್ಪಡಿಸ್ತಕ್ಕ ಧರ್ಮಸ್ಥಳ ಪ್ರಕರಣದಲ್ಲಿ SIT ರಚನೆ ಆಗಿರ್ತಕ್ಕಂಥದ್ದನ್ನ ನಾನು ಸ್ವಾಗತಿಸ್ತೇನೆ. ಫೇರ್ ಆಗಿ ಎನ್ಕ್ವೈರಿ ಆಗಲಿ, ಏನಾಗಿದೆ ಅನ್ನುವಂಥದ್ದು ವಸ್ತುಸ್ಥಿತಿ. ಬಹುತೇಕರ ಪ್ರಶ್ನೆನೂ ಅದೇ, ದೇವಸ್ಥಾನದ ಮತ್ತು ಭಕ್ತರ ನಂಬಿಕೆ ಘಾಸಿ ಆಗ ಯಾರು ಇನ್ನೇನು ಹೇಳೋಕ್ಕಾಗತ್ತೆ? ಎನ್ಕ್ವೈರಿ ಬೇಡ, SIT ಬೇಡ ಅನ್ನೋಕ್ಕಾಗತ್ತಾ? ಇಲ್ಲ, ಎಲ್ಲರೂ ಅದೇ ಹೇಳಬೇಕು. ಪಾಯಿಂಟ್ ಅದಲ್ಲ ನನಗೆ. ನೀವು SIT ಮಾಡಿದ್ದೀರಿ, ತನಿಖೆ ಮಾಡ್ತೀರಿ, ಮಾಡಬೇಕು, ಬೇರೆ ದಾರಿ ಇಲ್ಲ, ಮಾಡಿ. ಆನ್ ವಾಟ್ ಬೇಸಿಸ್? ಆ ವ್ಯಕ್ತಿ ಇದಕ್ಕೆ ಬೇಸಿಸ್ ಏನು? ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಯಾರು? ಅನಾಮಿಕ, ಗೊತ್ತಿಲ್ಲ, ಬಟ್ಟೆ ಹಾಕಿದ್ದೀವಿ. ಎಷ್ಟು ದಿನ ಅವನನ್ನು ಸೂರ್ಯಚಂದ್ರ ಇರುವವರೆಗೂ ಅನಾಮಿಕನಾಗೆ ಇಟ್ಕೊಂಡು ಈ ತನಿಖೆ ಕೂಡ್ದು ನಡೆದ್ರೆ ಇಟ್ಸ್ ಎ ಬ್ಯಾಡ್ ಪ್ರೆಸಿಡೆನ್ಸ್. ನಾಳೆ ಇನ್ಯಾರದ್ದೋ ಮನೆಯಲ್ಲೋ ತೋಟದಲ್ಲೋ 76 ಶವಗಳನ್ನು ನಾನು ಹೂತಿಟ್ಟಿದ್ದೇನೆ ಅಂತ ಇನ್ನೊಬ್ಬ ಬಟ್ಟೆ ಹಾಕೊಂಡು ಬರ್ಬೋದಾಗ, ಆಗ ಯು ಹ್ಯಾವ್ ಟು ಫಾರ್ಮ್ ಇನ್ SIT. ಐ ಆಮ್ ಟೆಲಿಂಗ್ ಯು ಟುಡೇ. ನೋ, ದಿಸ್ ಕೆನಾಟ್ ಗೋ ಆನ್ ಎಟರ್ನಲಿ. ಆರಂಭಿಕ ದಿನಗಳಲ್ಲಿ ಓಕೆ, ಅವ್ರಿಗೆ ರಕ್ಷಣೆ ಇರಬೇಕಾಗತ್ತೆ. ವಿಷಲ್ ಬ್ಲೋಯರ್ ಆಗಿ ಕೆಲಸ ಮಾಡ್ತಿರ್ತಾರೆ ಪಾಪ ಅವರು. ಅವ್ರಿಗೇನು ಗೊತ್ತಿದೆಯೋ ಗೊತ್ತಿಲ್ವೋ, ಅವ್ರಿಗೆ ಯಾವ ಭಯ ಇದೆಯೋ ಜೀವಕ್ಕೆ ನನಗೆ ಐಡಿಯಾ ಇಲ್ಲ. ಅದೋಕೆ, ನಿರಂತರವಾಗಿ ಆಗಲ್ಲ ಅದು. ಯಾಕಂದರೆ ಆ ಹೇಳುತ್ತಿರುವ ವ್ಯಕ್ತಿಯ ಘನತೆ ಗೌರವಗಳು ಏನು, ಅಥವಾ ಆತನ ಎಷ್ಟು ಪ್ರಕಾರಕ್ಕೆ ನಾವು ನಂಬಬಹುದು, ಆತನ ಬ್ಯಾಕ್ಗ್ರೌಂಡ್ ಏನು ಅನ್ನೋದು ನಮಗೆ ಇಂಪಾರ್ಟೆಂಟ್ ಅಲ್ಲ ಜನಕ್ಕೆ. ಅದರ ಸೈಡ್ ನೋಡಬೇಕು. ಹಾಂ, ದಾಟ್ ಇಸ್ ವೇರ್ ಐ ಆಮ್ ಕ್ಯೂರಿಯಸ್. SITನಲ್ಲಿ ಎಲ್ಲಿವರೆಗೂ ಹೇಗೆ ಮುಂದುವರಿಸ್ತೀರಿ, ಎಲ್ಲಿವರೆಗೂ ಇದನ್ನು ಮುಂದುವರಿಸ್ತೀರಿ ಆ ಥರ ಅಂತ? ಹಂಗೆ ಮುಂದುವರ್ಸೋಕ್ಕಾಗಲ್ಲ. ಮುಂದುವರ್ಸಿದಾದ್ರೆ ಯಾರಿಗಾರು ಹೇಳ್ಕೊಟ್ಟು ಇನ್ನೊಂದು ಮಕ್ವಾಡ ಹಾಕ್ಸಿ ಇನ್ನೊಂದು ಕಡೆ ಕೊಡಿಸ್ತಾರೆ, ಕಂಪ್ಲೇಂಟು ಕೊಡಿಸ್ಬೋದು. ಅದಕ್ಕೆ ಅವತ್ತು ನಾನು ವಾರ್ನ್ ಮಾಡಿದ್ದಿದ್ದು, ಅನ್ಯ ಧರ್ಮೀಯರು ಕೆಲವರು, ಎಲ್ಲರೂ ಅಲ್ಲ, ತೋರಿಸುತ್ತಿರುವ ಆಸಕ್ತಿಗಳು ಅಪಾಯಕಾರಿಯಾಗಿದೆ. ಇದು ಅನ್ಯಾಯವಾಗಿ ಇನ್ನೊಂದು ಪೋಲರೈಸೇಷನ್ಗೆ ದಾರಿ ಮಾಡುತ್ತೆ, ಗ್ಯಾರಂಟಿ. ಅದರಿಂದ
ಕ್ರೈಮನ್ನು ಕ್ರೈಮ್ ಆಗಿ ನೋಡಿ ಅಲ್ಲಿಗೆ ನಿಲ್ಲಿಸಿ. ಐಡಿಯಲಾಜಿಕಲ್ ಬ್ಯಾಕಪ್ ಅಂತಂದು ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ಹೋದರೆ ಇದು ಗ್ಯಾರಂಟಿ ಇನ್ನೊಂದು ರೂಪ ಪಡೆಯುತ್ತೆ. ಸದ್ಯಕ್ಕೆ ಐಡಿಯಲಾಜಿಕಲ್ ಬ್ಯಾಕಪ್ಪಿನ ಕೆಲ ಚಟುವಟಿಕೆಗಳು ಕಾಣಿಸ್ತಾ ಇದೆ ಸದ್ಯಕ್ಕೆ. ಹೌದು. ಎಸ್. ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ ಎಫ್ಐ ಆಗಿರೋ ಮಾಜಿ ಸಚಿವ ಹಾಗೂ ಶಾಸಕ ಭಾರತಿ ಬಸವರಾಜ್ ಮತ್ತು ಇವತ್ತು ವಿಚಾರಣೆಗೆ ಹಾಜರಾದರು. 4 ತಾಸುಗಳ ವಿಚಾರಣೆಯನ್ನು ಎದುರಿಸಿದ್ದಾರೆ. ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ, ಹೋಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ವಿಚಾರಣೆ ಬಳಿಕ ಕೂಡ ಮಾತನಾಡಿದ್ರು. ಈ ಮಧ್ಯೆ ಚೆನ್ನೈ ಮೂಲಕ A1 ಜಗದೀಶ್ ದುಬೈಗೆ ಹಾರಿದ್ದಾನೆ ಅಂತ ಗೊತ್ತಾಗಿದೆ. ಆತನ ಬಂಧನಕ್ಕೆ ಲುಕೌಟ್ ನೋಟಿಸ್ ಅನ್ನು ಕೂಡ ಕೊಡಲಾಗಿದ್ದು, ಬೆಂಗಳೂರಿನಿಂದ ಚೆನ್ನೈಗೆ ಹೋದ ಆರೋಪಿ ವೇಷ ಮರೆಸಿಕೊಂಡಿದ್ದಾನೆ ಅಂತ ಗೊತ್ತಾಗಿದೆ. ನಮ್ಮನ್ನ ವಿಚಾರಣೆಗೆ ಕರೆದಿದ್ರು, ವಿಚಾರಣೆಗೆ ಬಂದಿದ್ದೇನೆ. ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದಕ್ಕೆ ಉತ್ತರವನ್ನು ಕೂಡ ಹೇಳಿದ್ದೀನಿ. ಮತ್ತೆ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಯಾವತ್ತು ಅಂತ ದಿನಾಂಕ ನಿಗದಿ ಮಾಡಿಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ಯಾವತ್ತು ಕರೆದಾಗ ಬರಬೇಕು ಅಂತ ಫೋನ್ ಮುಖೇನ ಕರಿತೀವಿ ಅಂತ ಹೇಳಿದ್ದಾರೆ. ಫೋನ್ ಮುಖೇನ ಯಾವತ್ತು ಕರೀತಾರೋ ಅವತ್ತು ಖಂಡಿತವಾಗಿ ಬರ್ತೀನಿ, ಸಹಕಾರ ಕೊಡ್ತೀನಿ. ನನಗೂ ಈ ಪ್ರಕರಣಕ್ಕೂ ಸಂಬಂಧನೂ ರಾಜಕಾರಣಿನೋ ಅಥವಾ ಸಮಾಜದಲ್ಲಿ ದೊಡ್ಡ ದಿನ ಮಾಡ್ಕೊಂಡಿರೋನಾರೋ ಅವ್ನ ಪಕ್ಕದಲ್ಲಿ ಒಬ್ರು ಕುರ್ಚಿ ಹಾಕೊಂಡು ಕೂತ ತಕ್ಷಣ ಫೋಟೋ ಬಂದರೆ, ಹಾರ ಹಾಕಿಸ್ಕೊಂಡ ತಕ್ಷಣ ಫೋಟೋ ಬಂದುಬಿಟ್ರೆ, ಹೂವಿಸ್ಕೊಂಡ ತಕ್ಷಣ ಫೋಟೋ ಬಂದುಬಿಟ್ರೆ, ಅಣ್ಣ ಒಂದು ಹೆಗಲ ಮೇಲೆ ಕೈ ಹಾಕೋಣ ಒಂದು ಫೋಟೋಗೆ ಅಂತಾನೆ. ಅವನೆಲ್ಲ ಕೃತ್ಯಗಳಲ್ಲೂ ಸಪೋರ್ಟ್ ಅಲ್ಲಿ 1000 ಅಂದ ಏನಣ್ಣ ಇಷ್ಟು ಕೆಲಸ ಮಾಡ್ತಾ ಇದ್ದೆ ನಿನಗೋಸ್ಕರ ನಾನು ಎಲೆಕ್ಷನಲ್ಲಿ ಒಂದೊಂದು ಕೈ ಹಾಕೋಣ ನಿನ್ನ ಕಂಡ್ರೆ ಎಷ್ಟು ಇಷ್ಟ ಗೊತ್ತಾ ಅಂತ ಒಂದು ಆಗ್ಬಿಟ್ರೆ ಕೊಲೆ ಪ್ರಕರಣಕ್ಕೆ ಆರೋಪಿ ಅಪರಾಧಿ ಆಗಲ್ಲ. ಪೊಲೀಸ್ನವರು ಕರೆಸ್ತಾ ಇದ್ದೀರಿ, ಎನ್ ಎವಿಡೆನ್ಸ್ ಟು ಪ್ರೂವ್ ಇಟ್. ಸೊ ವಿಚಾರಣೆಗೆ ಕರೆದ ತಕ್ಷಣ ಆತ ಅಪರಾಧಿ ಆಗ್ಬಿಡ್ತಾ ಇದ್ದಾರೆ ಅಥವಾ ಇನ್ನೊಂದು ಆಗ್ಬಿಡ್ತಾರೆ ಅಂತಾನೋ, ಹೊರಕ್ಕೆ ಬಂದಿರೋ 4 ಫೋಟೋ ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ನಾನು ಅದಕ್ಕೆ ಹೇಳ್ತಿರೋದು. ಬಹುತೇಕ ರಾಜಕಾರಣಿಗಳ ಜೊತೆ ಯಾರ್ಯಾರ ಜೊತೆ ಆಗತ್ತೆ, ಅದಕ್ಕೆ ಹೇಳ್ತಿರೋದು ಇದನ್ನು. ಹಾಗೆ ನೋಡಬಾರ್ದು. ಎಸ್. ರಾಜ್ಯದಲ್ಲಿ ಇವತ್ತು ಲೋಕಾಯುಕ್ತದವರು ಭ್ರಷ್ಟ ಅಧಿಕಾರಿಗಳದ್ದೆಲ್ಲ ಬೇಟೆ ಆಡಿದಾರಪ್ಪ. ಅಬ್ಬಾ, ಬೆಂಗಳೂರಿನ 14 ಕಡೆ, ಕೊಪ್ಪಳ, ಹುಬ್ಬಳ್ಳಿ, ಬಳ್ಳಾರಿ ಮತ್ತು ಅದರ ಕೊಪ್ಪಳದಲ್ಲಿ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಆ್ಯಂಡ್ ಕಮರ್ಷಿಯಲ್ ಟ್ಯಾಕ್ಸ್ ಉಪನಿರ್ದೇಶಕ. ಹೌದಾ? ಯಾಕ್ರಿ ಸಿಗಾಕೊಂಬಿಟ್ರಿ? ಹೌದಾ? ನೀವು ನೋಟಿಸ್ ಕೊಟ್ಕೊಂಡು ಸುಮ್ಮನೆ ಕಾಲ ಕಳಿಬೇಕಿತ್ತು ತಾನೇ ಸಣ್ಣ ವ್ಯಾಪಾರಿಗಳಿಗೆ. ಅದಕ್ಕೆ ಒಳ್ಳೆಯದು. ಏನೋ ಒಂದು ಸರಿ ಅಲ್ಲೆಲ್ಲ ಆಗಿದೆಯಂತೆ. ಇನ್ನೆಲ್ಲ ವಿದ್ಯಾನಗರದಲ್ಲಿ, ಹುಬ್ಬಳ್ಳಿನಲ್ಲಿ ಅಲ್ಲೆಲ್ಲ ಚಿನ್ನ, ಬೆಳ್ಳಿ, ಕಾಸು, ಕವಡೆ ಸಿಕ್ಕಿರಲ್ಲ. ಕವಡೆನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಕವಡೆ ಎಲ್ಲ ಇರ್ಬೋದು, ಮೋಸ್ಟ್ಲಿ ಕಾಸು ಕವಡೆ ಅಂತೀವಿ, ಗೊತ್ತಿಲ್ಲ ಕವಡೆ ಇಟ್ಕೊಂಡಿದ್ದಾರೋ ಇಲ್ವೋ. ಆಮೇಲೆ ಒಂದು ಕಡೆ ಕೆಲವು ಸೈಟ್ಗಳು, ಮನೆಗಳು, ಜಮೀನು ದಾಖಲೆಗಳು, ಹೀಗೆ ಏನೇನೋ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಯಾರು? ಲೋಕಾಯುಕ್ತದವರು. ಹೌದು. ಹಾಂ, ಸಂತೋಷ. ಏನು ಮಾಡ್ಬೇಕು ನಾವು? ನಮ್ಗೇನು ಕಮಿಷನ್ ಕೊಡ್ತೀರಾ? ಆಮೇಲೆ ಏನಾಯ್ತು ಅಂತ ಹೇಳಿ ಯಾರು? ಲೋಕಾಯುಕ್ತದವರು. ರೇ, ಲೋಕಾಯುಕ್ತ ಕವರೇಜ್ ನಿಲ್ಲಿಸ್ಬೇಕು ನನ್ನ ಪ್ರಕಾರದಲ್ಲಿ. ನೀವು ಹಾಕ್ಬಾರ್ದು ಇದನ್ನು. ಈ ವಿಷಯ ಬಂದಾಗ ಹೇಳ್ತಾನೆ ಇರ್ತೀರಿ. ಹಾಕ್ಬಾರ್ದು ಇದನ್ನು ನನ್ನ ಪ್ರಕಾರ. ಎಲ್ಲರೂ ಮಾತಾಡ್ಕೊಂಡು ಮಾಧ್ಯಮದವರು ಬ್ಯಾನ್ ಮಾಡ್ಬಿಡ್ಬೇಕು ಇದನ್ನು, ಹೇಳ್ತೀನಿ. ಯಾಕೆ ಸರ್? ಸುಮ್ಮನೆ ಪುಕಟೆ ಪಬ್ಲಿಸಿಟಿ ಇವ್ರಿಗೆ. ಏನೋ ಮಾಡ್ತೀವಿ. ಆಮೇಲೆ ಏನಾಯಿತು ಅಂತ ಬಂದು ಹೇಳಕ್ಕೆ ಯೋಗ್ಯತೆ ಇಲ್ದಿದ್ದ ಸಂಸ್ಥೆ ಇದನ್ನ ಯಾಕೆ ತೋರಿಸ್ಬೇಕು ಅವ್ರಿಗೆ? ಎಸ್. ಉದ್ಯಮಿ KGF ಬಾಬುಗೆ RTO ಅಧಿಕಾರಿಗಳು ಇವತ್ತು ಬಿಸಿ ಮುಟ್ಟಿಸಿದ್ದಾರೆ. ಐಷಾರಾಮಿ ಕಾರುಗಳನ್ನು ಹೊಂದಿರುವಂತಹ ಬಾಬು ಅವರು ಟ್ಯಾಕ್ಸ್ ಕಟ್ಟದೆ ವಂಚಿಸಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ RTO ಅಧಿಕಾರಿಗಳು ಇವತ್ತು ಅವ್ರ ಮನೆಗೆ ಹೋದ್ರು. ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್, ಅಮೀರ್ ಖಾನ್ ರಿಂದ ಪಡೆದಿದ್ದಂತಹ ರೋಲ್ಸ್ ರಾಯ್ ಕಾರುಗಳನ್ನ ಸೀಸ್ ಮಾಡೋಕೆ ಮುಂದಾದ್ರು. ಆದರೆ ಅವರು 18 ಲಕ್ಷ ಪ್ಲಸ್ 19 ಲಕ್ಷ ಕಟ್ಟಿದಾರಂತೆ. 2 ಕಾರ್ಗೆ, ಒಂದೊಂದು ಕಾರ್ಗೆ ಒಂದಷ್ಟು ದುಡ್ಡನ್ನು 30 ಲಕ್ಷ ಚಿಲ್ಲರೆ ಎಷ್ಟು ಕಟ್ಟಿ. ದಟ್ಸ್ ಓಕೆ, ಕಟ್ತಾರೆ, ಏನೋ ಒಂದು ಆಗುತ್ತೆ. ಅದು ಮಹಾರಾಷ್ಟ್ರ ಇದೆ. ಏನೈತೀಗ? ಆಯಿತು, ಕಟ್ಟಿಲ್ಲ, ಕಟ್ಸಿದ್ದೀರಿ. ಲೈಫ್ ಟೈಮ್ ಟ್ಯಾಕ್ಸ್ ಅಲ್ಲಿ ಕಟ್ಟಿದ್ದೀನಿ ನಾನು, ಇಲ್ಲೂ ಕಟ್ಟಬೇಕಿತ್ತು ಅಂತ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ, ಅವ್ರಿಗೆ ಗೊತ್ತಾಗಿಲ್ಲ ಮಾಡಬೇಕು. ಅಲ್ಲಿ ಲೈಫ್ ಟೈಮ್ ಟ್ಯಾಕ್ಸ್ನ ಅವ್ರು ಹಂಗೆ ಕಟ್ಟಿದ್ರಲ್ಲಿ ಎಕ್ಸಮ್ಷನ್ ಹಾಕಿ ಕ್ಲೈಮ್ ಮಾಡ್ಕೋಬೋದು. ಅದನ್ನು ಅವ್ರಲ್ಲಿ ಕ್ಲೈಮ್ ಮಾಡ್ಬೋದು ಆ್ಯಕ್ಚುಲಿ. ಓಕೆ, ಅವ್ರಿಗೆ ಗೊತ್ತಿಲ್ಲ ಟ್ರಾನ್ಸ್ಫರ್ ಆಗಬೇಕು ಗಾಡಿ ಇದು ಅಂತ. ಅಲ್ಲಿಂದ ಒಂದು NOC ತೊಗೊಂಬಂದು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕು ಕರ್ನಾಟಕ ರಿಜಿಸ್ಟ್ರೇಷನ್ಗೆ. ಎಷ್ಟೋ 3 ತಿಂಗಳು 6 ತಿಂಗಳಿಗಿಂತನೂ ಹೆಚ್ಚಿನ ಕಾಲ ಅದು ಇಲ್ಲೇ ಓಡೋದಾದರೆ. ಈಗ 15 ದಿನಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದೆ ನಾನು, ಯಾವ್ದಾದ್ರು ಬೇರೆ ರಾಜ್ಯದಿಂದ ನಿನ್ನ ಯಾಕೆ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅಂತ ಕೇಳಕ್ಕೆ ಬರಲ್ಲ ನೀವು. ಎಷ್ಟು 6 ತಿಂಗಳೋ 3 ತಿಂಗಳೋ 1 ವರ್ಷನೋ ಏನೋ ಒಂದು ಟೈಮ್ ಇದೆ. ಅದ್ರ ಒಳಗಡೆ ಇದ್ದರೆ ಇಲ್ಲ, ಅದಾದ ಮೇಲೆ ಇದ್ದಾರೆ. ಏನು ಮಾಡ್ತಾರೆ ಮಾಲೀಕರುಗಳು ಕೆಲವರು ತಗೊಂಬಂದು ಸಿಗಾಕೊಂಡಾಗ? ಯಾಕೆಂದರೆ ನಾನು ಮೊನ್ನೆ ಬಂದೆ ಸರ್, ಎಲ್ಲಿಂದ? ಇದು ಉತ್ತರಾಖಂಡಿಂದ ಅಂತಾನೆ. ಆವಾಗ ಪ್ರೂವ್ ಮಾಡ್ಬೋದು, ಅದನ್ನೇನು ದೊಡ್ಡ ಕೆಲಸ ಅಲ್ಲ. ನನ್ನ ಪಾಯಿಂಟು ಆಯಿತು, ನೀವು ಭಾಳ ಉತ್ಸಾಹದಲ್ಲಿ RTO ಆಫೀಸರ್ಸು ಕಟ್ಟಿಸ್ತಾ ಇದ್ದೀರಿ, ಕಟ್ಟಿಸಿ. ಬಟ್ ನನ್ನ ಪ್ರಶ್ನೆ RTO ಆಫೀಸರ್ಸ್ಗೆ ಅದಲ್ಲ.
ಬರೀ ಐಷಾ ರಾಮಿ ಆಡಿ ಫೆರಾರಿ ರೋಲ್ಸ್ ರಾಯ್ಸ್ ಇವೇ ಕಾಣತ್ವಾ? ಬೇರೆ ಗಾಡಿಗಳು ಅವಕ್ಕೆಲ್ಲ ಟ್ಯಾಕ್ಸ್ ಬರಲ್ವಾ? ಅವನು ಹಿಡ್ದಾಕಿ ಟ್ಯಾಕ್ಸ್ ವಿಚಾರದಲ್ಲಿ. ಯಾರು ಮೋಸ ಮಾಡಿದ್ದಾರೆ ಅವ್ರನ್ನ. ಟ್ಯಾಕ್ಸಲ್ಲಿ ದರ್ ಇಸ್ ಒನ್ ಜಡ್ಜ್ಮೆಂಟ್ ಎಲ್ಲೋ ಇದೆ. ಟ್ಯಾಕ್ಸ್ ಲೈಫನ್ನು ಕರ್ನಾಟಕದಲ್ಲಿ ಕಟ್ಟಿ ಅವ್ರು ರಿಜಿಸ್ಟ್ರೇಷನ್ ಚೇಂಜ್ ಮಾಡಿಸ್ಲೇಬೇಕು ಅಂತೇನಿಲ್ಲ ಅಂತ ಎಲ್ಲೋ ಒಂದು ಬಂದಂಗಿದೆ ಒಂದು ಕಡೆಯಲ್ಲೆಲ್ಲೋ. ಓಕೆ, ಅದನ್ನು ನಾನು ಚೆಕ್ ಮಾಡ್ಕೋತೀನಿ ಬೇಕಾರೆ. ಬಟ್ ಕಟ್ಸಿ ಅವ್ರ ಕೈಲುವೆ ಬರೀ ದೊಡ್ಡವ್ರದ್ದೇ ಅಲ್ಲ, ದುಬಾರಿ ಕಾರ್ ಮಾತ್ರ ನೀವು ಪಬ್ಲಿಸಿಟಿಗೆ ಇಳಿದು ಬಿಡಬೇಡಿ. ಓಕೆ, ದೊಡ್ಡ ದೊಡ್ಡದೇ ಅವ್ರದ್ದು ಕಟ್ಸಿ. ಎಸ್.